ಅದನ್ನು ಪ್ರೂವ್ ಮಾಡೋಕ್ಕೆ ಒಂದು 4 ವರ್ಷ ಬೇಕಾ? ಅದನ್ನೆಲ್ಲ ತೊಗೊಂಡೋಗಿ ರಾಮ ಮಂದಿರಕ್ಕೆಲ್ಲ ಕೊಟ್ಟರು ಕಣ್ಣನ ಮಕ್ಳಿಗೆ ಬುದ್ಧಿ ಇರಲಿಲ್ವ ಅವ್ರಿಗೆ? ಯೂಸ್ಲೆಸ್ ನನ್ನ ಮಕ್ಕಳು ಇದನ್ನು ಪ್ರಚಾರ ಮಾಡೋಂಥ ನೆಸೆಸಿಟಿ ಇರಲಿಲ್ಲ. ಜನರ ಕಣ್ಣು ಮಣ್ಣೆಚ್ಚೋ ಕೆಲಸಗಳು ಪಾಲಿಟಿಷನ್ಸು ಮಾಡ್ತಾಯಿದ್ರು. ಅವನೊಬ್ಬ ಪಾಲಿಟಿಷನ್, ಇವನೊಬ್ಬ ಪಾಲಿಟಿಷನ್, ಯೂಸ್ಲೆಸ್ ಮಕ್ಕಳು. ಉಳಿದಿದ್ದೆಲ್ಲ ಜನರನ್ನು ಎಲ್ಲ ಬೋಧಿಸಿದ್ರು, ಎಲ್ಲ ಬೋಧಿಸಿ ಎಲ್ಲ ಮುಗಿದದು. ಈಗ ದೇವ್ರಿಗೆ ಅವನು ಒಟ್ಟು ಮುಗಿಸ್ದ ಬಂದದ ಕಲಿ ಕಾಲ ಹೋಗ್ಲಕ್ಕ ಅದಕ್ಕೆ ಮಾಡ್ತಾರೆ. ಅವ್ರಿಗೇನು ಪಾಪ ಪುಣ್ಯ ಇದು ಧರ್ಮ ಅನ್ನೋದೇ ಇಲ್ಲ. ಇದ್ರೆ ಅವ್ರಾಗ ಎಲ್ಲ ದುಡ್ಡು ಉಳಿಸೋದು, ಅದು ಚೀಪ್ ಸಿಗ್ತದ, ಅದ್ರಾಗ ಮಿಕ್ಸ್ ಮಾಡಿ ಎಲ್ಲ ಕೊಟ್ಬಿಟ್ಟು ದುಡ್ಡು ಹೊಡ್ಕೊಳ್ಬೋದು. ಬರೀ ದುಡ್ಡು ಕತ್ತರಿಸೋ ಸಂಬಂಧ ಮಾಡ್ಬೋದ, ಮತ್ತೊಂದೇನಿಲ್ಲ ಅವ್ರ ಉದ್ದೇಶ. ಬರೀ ದುಡ್ಡು ತಿನ್ನೋದು. ಅವ್ರಿಗೇನು ಜನರು ಬೇಕಾಗಿಲ್ಲ, ಏನೂ ಇಲ್ಲ. ದೇವಸ್ಥಾನಕ್ಕೆ ಮರ್ಯಾದೆ ಹೋಯ್ತು, ಇನ್ನೇನು ಪ್ರಯೋಜನ ಇದೆ? ಅದಕ್ಕೇನು ಪ್ರಯೋಜನ ಇಲ್ರಾಗೋಯ್ತು. ಓಕೆ, ನನಗೆ ಹೋದ್ವಾರ ಹೋಗ್ಬೇಕು ಅಂದ್ಕೊಂಡೆ, ಆಗಿದ್ಮೇಲೆ ಇವಾಗ ಹೋಗೋಕೆ ಇಷ್ಟ ಇಲ್ಲ. ದೇವ್ರಂತ ಒಂದು ಏನಕ್ಕೆ ಪ್ರಸಾದ ಅಂತ ಹಿಂಗೆ ಕೊಡ್ತೀರಾ? ಏನಂತ ಕೊಡ್ತೀರಾ? ದೇವ್ರ ಪ್ರಸಾದ ಅಂತ ಅವ್ರು ಕೊಟ್ಟಿದ ಮೇಲೆ ಅದು ಏನೇ ಇರಲಿ ನಾವು ತಿನ್ನಲೇಬೇಕಂತ ಮನಸ್ಸು ಬಂದಿದೆ. ಅದು ಆ ಪಾಪಗಳು ಅವ್ರು ಸೇರುತ್ತೆ. ನಾವು ಏನೇ ಗೊತ್ತಿಲ್ಲಂಗೆ ತಿನ್ಬಿಟ್ಟಿದ ಮೇಲೆ ಏನು ಮಾಡೋಕ್ಕಾಗತ್ತೆ? NDDB ನಮ್ಮ ಇಂಡಿಯಾದಲ್ಲೇ ಬೆಸ್ಟ್ ರಿಪೋರ್ಟ್ ಅಂದರೆ NDDB ರಿಪೋರ್ಟು, ಡೈರಿ ಇದಕ್ಕೆ ಸಂಬಂಧಪಟ್ಟಿದ್ರಲ್ಲಿ. ಇನ್ನು ಅವ್ರದ್ದೇ ಸುಳ್ಳು ಅನ್ನೋದಾದರೆ ನೀವು ಯಾವುದು ನಿಜವಂತ ಒಪ್ಕೊಂತೀರಾ ರಾಜಕಾರಣಿಗಳು? ಇದು ರಾಜಕೀಯ, ಇದು ರಾಜಕೀಯದಿಂದ ನಡೀತಾರ ಇದು ವ್ಯಾಪಾರ. ದೇವ್ರದ್ದು ಯಾವುದೂ ಈ ಥರ ಆಗಲ್ಲ. ನಮ್ಗೆ ಗೊತ್ತಿರೋ ಪ್ರಕಾರ ಇದೇನು ಆಗಿಲ್ಲ. ಇದೆಲ್ಲ ರಾಜಕೀಯ ಪ್ರಕಾರ ಆಗಿರೋದು. ಭಾಳ ಅನ್ಯಾಯ ಮಾಡಿ ಧರ್ಮಕ್ಕೆ ಅನ್ಯಾಯ ಮಾಡಿದ್ದಾರೆ. ಧರ್ಮ ನಾಶ ಆಯ್ತಲ್ವಾ, ಮತ್ತೆ ಏನು ಉಪಯೋಗ ಏನು ಆಗಿಲ್ಲ. ಅದು ಎಲ್ಲ ಜನಗಳದ್ದು ಕುತಂತ್ರ. ಇದು ರಾಜಕೀಯ, ಇದು ರಾಜಕೀಯದಿಂದ ನಡೀತಾರ ಇದು ವ್ಯಾಪಾರ. ದೇವ್ರದ್ದು ಯಾವುದೂ ಈ ಥರ ಆಗಲ್ಲ. ನಮ್ಗೆ ಗೊತ್ತಿರೋ ಪ್ರಕಾರ ಇದೇನು ಆಗಿಲ್ಲ. ಇದೆಲ್ಲ ರಾಜಕೀಯ ಪ್ರಕಾರ ಆಗಿರೋದು. ರಾಜಕೀಯವಾಗಿ ಏನಾದರೂ ಮಾಡಲಿ ಪರವಾಗಿಲ್ಲ, ಓಕೆ. ಇವಾಗ ಜನರು ಲಡ್ಡು ತಿನ್ನೋದೇ ಬಿಟ್ಬಿಡ್ತಾರಲ್ಲ, ದೇವರ ಪ್ರಸಾದ ಅಷ್ಟು ಕಣ್ಣಿಗೆ ಹೊತ್ಕೊಂಡು ತಿನ್ನೋ ಪ್ರಸಾದ, ಅದ್ರ ಮೇಲೆ ಈ ಥರ ಮಾಡಿರೋದು ಏನಂತ ಈ ಥರ ನಮಗೂ ಬೇಜಾರಾಗಿದೆ. ಬಟ್ ಇದಾಗಿದೆ ಅಂತ ನಮ್ಗೆ ಪ್ರೂಫ್ ಗೊತ್ತಿಲ್ಲ. ಅವ್ರಿಗೆ ಶಿಕ್ಷೆ ಕೊಡ್ತಾನೆ. ಯಾರು ಮಿಕ್ಸ್ ಮಾಡೋರು, ಯಾರು ಸುಳ್ಳು ಹೇಳೋರ, ಭಗವಂತ ಶಿಕ್ಷೆ ಕೊಡ್ತಾನೆ ಅವ್ರಿಗೆ. ಇದು ಸುಳ್ಳು, ಅಪರಾಧ ಸುಳ್ಳು. ಇದು ನಿಮ್ಗೇನಿದೆ ಸರ್? ನಮಗಿದೆ, ನಮಗಿಷ್ಟು ಅಲ್ಲಿ ನಾವು ಎಷ್ಟೋ ವರ್ಷಗಳಿಂದ ತಿರುಪತಿಗೆ ಹೋಗಿರೋ ನಾವು. ಆದರೆ ಇದುವರೆಗೂ ನಮಗೆ ಈ ಸುದ್ದಿ ಬಂದಿಲ್ಲ. ಈಗ ಈ ಚಂದ್ರಬಾಬು ನಾಯ್ಡು, ಜಗನ್ಮೋಹನ್ ಇವ್ರು ಕಿತ್ತಾಡಿ ದೇವ್ರ ಭಗವಂತನ ತಂದಿಕ್ಕಿದ್ದಾರೆ. ಆದರೆ ಈಗಲೂ ನಮ್ಗೆ ಲಾಡು ಚೆನ್ನಾಗಿದೆ. ಆದರೆ ಈ ಜನ ಇವಾಗ ಏನು ಅಂದ್ಕೊಂಬಿಟ್ರು, ಈ ದೇವನ ಭಕ್ತಿನೂ ಬಿಡೋಂಗಿದ್ದಾರೆ. ಆ ಪುಣ್ಯಾತ್ಮನ ಭಗವಂತನ ನಾವು ಹೋಗಿ ಸೇವೆ ಮಾಡೋದು ಹೆಂಗಪ್ಪ ನಾವು ಆ ಲಾಡು ತಿನ್ನೋದು? ಈ ಜನರಿಂದ ನಾವು ತುಂಬ ಅನ್ಯಾಯ ಆಗ್ತಾಯಿದೆ. ಈ ಅನ್ಯಾಯ ದಂಡಿಸ್ಬೇಕು, ಜನಕ್ಕೆ ಒಳ್ಳೇದು ಮಾಡಬೇಕು, ಭಗವಂತನ ಸ್ಥಾನಕ್ಕೆ ಹೋಗೋದು, ಒಂದು ಪುಣ್ಯಕ್ಷೇತ್ರ ಸೇರೋಕೆ ಒಂದು ದಾರಿ ಮಾಡಿಕೊಡ್ಬೇಕು. ಇದು ರಾಜಕೀಯದವ್ರು ಕುತಂತ್ರ ಅಂದರೆ ಕುತಂತ್ರ. ಇದು ಸ್ವಲ್ಪ ನಾವು ತನಿಖೆ ಮಾಡಬೇಕು ಸರ್. ಸರ್, ಭಗವಂತನ ನಾವು ಕಣ್ಣು ಹೊತ್ಕೊಂಡು ತಿನ್ನೋ ಮನುಷ್ಯರು, ಜನದ ನಾವು ನಂಬೋದಿಲ್ಲ. ಭಗವಂತನ ಪಾದಕ ಬೇಕಾದ್ರೆ ನಾವು ನಂಬೋ ಮನುಷ್ಯರು, ಈ ಜನನಂತೂ ನಾವು ನಂಬೋ ಮನುಷ್ಯರೇ ಅಲ್ಲ. ಎಫೆಕ್ಟ್ ಬೇಜಾನಿದೆ ಸರ್. ಕೋಟ್ಯಾಂತ ಜನ ಇದನ್ನು ಮೆಚ್ಕೊಳ್ಳೋದು. ಇವು ಕೋಟ್ಯಾಂತ ಜನ ನನ್ನಂಥವ್ರಲ್ಲ, ಅಯ್ಯೋ ಹಿಂಗೆ ಆಗೋಯ್ತಲ್ಲ, ಅದು ಲಡ್ಡು ಅಶಿಷ್ಯ ಹಿಂಗೆ ಕೆಲವರು ಅಂದ್ಕೊಳ್ತಾರೆ. ಕೆಲವರು ನನ್ನಂಥವರು ಇಲ್ಲ, ತಿನ್ನೋದೇ ಇಲ್ಲ, ಅದು ಮುಟ್ಟೋದೇ ಇಲ್ಲ. ಆದರೆ ಇದು ಅದೇ ನಾನು ಹೇಳ್ತಾ ಇರೋದು, ಭಗವಂತನ ಮೇಲೆ ತಿನ್ಬಿಡ್ತಾರೆ. ಬೇರೆ ಅದರಿಂದ ಏನು ತಿನ್ನಲ್ವಲ್ಲ. ಇವಾಗ ದೇವ್ರ ಪ್ರಸಾದ ಹೆಂಗೆ ಕೊಟ್ಟರು ಅಲ್ಲಲ್ಲ, ದೇವ್ರ ಪ್ರಸಾದ ಅಂತ ಅವ್ರು ಕೊಟ್ಟಿದ ಮೇಲೆ ಅದು ಏನೇ ಇರಲಿ ನಾವು ತಿನ್ನಲೇಬೇಕಂತ ಮನಸ್ಸು ಬಂದಿದೆ. ಅದು ಆ ಪಾಪಗಳು ಅವ್ರು ಸೇರುತ್ತೆ. ನಾವು ಏನೇ ಗೊತ್ತಿಲ್ಲಂಗೆ ತಿನ್ಬಿಟ್ಟಿದ ಮೇಲೆ ಏನು ಮಾಡೋಕ್ಕಾಗತ್ತೆ? ಇವಾಗ ನಿನ್ನ ಮೇಲೆ ನಾನು ಹೇಳೋದು, ನನ್ನ ಮೇಲೆ ಇವ್ರು ಹೇಳೋದು, ಹಿಂಗೆ ನಡೀತಾ ಇದ್ದವ್ರಿಗೂ. ಕಲೆಕ್ಷನ್ ಆಗ್ತಾ ಇರೋದು, ಅದು ಡಮ್ಮಿ ಮಾಡ್ಬೇಕಂತ. ನಂಬರ್ 1 ಅದು ನಮ್ಮ ಕರ್ನಾಟಕದಲ್ಲಿ 2ನೇ ಸ್ಥಾನ. ಅದರ ಮೇಲೂ ಬಿಟ್ಟಿಲ್ಲ ಅಂದರೆ ಇನ್ನೆಂಥ ನೀಚಕರು, ಇನ್ನೆಂಥ ನೀಚಕ ಜಾತಿ ಇದು. ಒಂದು 20 ವರ್ಷ ಮುಂಚೆ ಇದ್ದಿಲ್ಲ ಲಡ್ಡು ಇವಾಗ ಬರ್ತಾ ಇಲ್ಲ. ಇದು ಹೆಂಗೆ ಇರೋದ್ರನ್ನ ಬರ್ತಾ ಇದೆ. ಅದ್ರನ್ನ ಇವಾಗ ಹಿಂಗೆ ಮಾಡಿದರೆ ಏನು ಮಾಡ್ತಾರೆ? ಮುಂದಕ್ಕೆ ಕೊಡೋದನ್ನು ಪ್ರಸಾದ ಅಂತ ತೊಗೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಕೌಂಟ್ರ್ ಬೇರೆ ಕಮ್ಮಿ ಆಗಿದೆ, 60-20 ಆಗಿದೆ. 20 ಆಗಿದೆ. ಮುಂಚೆಲ್ಲ ಲಡ್ಡುಗಳು ಹೊಡಿಯೋಕೆ ಆಗ್ತಾ ಇಲ್ಲ, ಇವಾಗ ಪುಡಿ ಆಗಿಬಿಡುತ್ತೆ. ಅಲ್ಲಿಂದ ತೊಗೊಂಬರೋಷ್ಟರಲ್ಲಿ ಪುಡಿ ಆಗುತ್ತೆ. ಅದು ತಗೊಂಡ್ರೂ ಜನಗಳು ಕೊಟ್ಟರೆ ಪ್ರಸಾದ ಅಂತ ತಗೊತಾರೆ. ಆ ಪಾಪಗಳು ಯಾರು ಮಾಡಿದ್ದಾರೋ ಅವ್ರಿಗೆ ಸೇರುತ್ತೆ. ಅಷ್ಟೇ ಹೇಳ್ಬೇಡ ಸರ್, ಇದನ್ನು ಖಂಡಿಸಬೇಕು. ಜನ ಯಾವುದೇ ಕಾರಣಕ್ಕೂ ಭಗವಂತನ ಹೋಗ್ತೀವಿ, ನಾವು ಲಡ್ಡು ತಿಂತೀವಿ. ಆದರೆ ಈ ಕುತಂತ ಬಿಡ್ತೀವಿ. ಈ ರಾಜಕೀಯ ಸುದ್ದಿ ನಮ್ಗೆ ಗೊತ್ತಿರೋ ವಿಷಯ ಇದು. ಅಷ್ಟು ಹೇಳ್ಬೇಡ ಸರ್. ನನ್ನ ಇಬ್ಬರೇ ಇಡೀ ಕತ್ತೆ ಕಾಯಿಸ್ತಾ ಇದ್ದು ನನ್ನ ಚೀಫ್ ಮಿನಿಸ್ಟ್ರು, ಕಳ್ಳನ ಮಗ
ಬರ್ಕೊಡಿ. ಕಣ್ಣನ ಮಗ CPC ಕತ್ತೆ ಕಾಯಿಸ್ತಾ ಇದ್ನ, ಹಳಬ್ನೋ ಹೊಸಬ್ನೋ ಹೇಳೋಕ್ಕಾಗ್ತಿರ್ಲಿಲ್ವ? ಅದನ್ನು ಪ್ರೂವ್ ಮಾಡೋಕ್ಕೆ ಒಂದು 4 ವರ್ಷ ಬೇಕಾ? ಅದನ್ನೆಲ್ಲ ತೊಗೊಂಡೋಗಿ ರಾಮ ಮಂದಿರಕ್ಕೆಲ್ಲ ಕೊಟ್ಟರು ಕಣ್ಣನ ಮಕ್ಳಿಗೆ ಆಗ ಬುದ್ಧಿ ಇರಲಿಲ್ವ ಅವ್ರಿಗೆ? ಯೂಸ್ಲೆಸ್ ನನ್ನ ಮಕ್ಕಳು ಇದನ್ನು ಪ್ರಚಾರ ಮಾಡೋಂಥ ನೆಸೆಸಿಟಿ ಇರಲಿಲ್ಲ. ಜನರ ಕಣ್ಣು ಮಣ್ಣೆಚ್ಚೋ ಕೆಲಸಗಳು ಪಾಲಿಟಿಷಿಯನ್ಸು ಮಾಡ್ತಾಯಿದ್ರು. ಅವನೊಬ್ಬ ಪಾಲಿಟಿಷಿಯನ್, ಇವನೊಬ್ಬ ಪಾಲಿಟಿಷಿಯನ್, ಯೂಸ್ಲೆಸ್ ಮಕ್ಕರ್ಸ್. ದೇವ್ರ ಪ್ರಸಾದನ ಈ ಥರ ಮಾಡೋರಿಗೆ ಏನು ಹೇಳ್ತೀರಿ ನೀವು? ಅವರೆಲ್ಲ ಯೂಸ್ಲೆಸ್ ನನ್ನ ಮಗ ಅಂತ. ಚಪ್ಪಲಿ ಹೊಡಿಬೇಕು ಅವನಿಗೆ ಅಂಥೇಳಿ ಇದೇ ಥರ ಬರ್ಕೊಳ್ಳಿ, ಚಪ್ಪಲಿ ಹೊಡಿರೋರಿಗೆ ಬರ್ಕೊಂಡು ಇದೇ ಥರ ಹೇಳಿದ್ರು ಅಂತೇಳಿ. ಯಾವ್ರಿ ಹಾಕಿ ಏನೂ ಆಗಲ್ಲ ನನಗೆ. ಸಾಯಿಸಿದ್ರೆ ನಾನು ಸಾಯಿಸ್ತಾರಲ್ವಾ, ಬಿಡಿ, ನಾನೇನು ಎದುರಲ್ಲ. ನನಗೆ 80 ವರ್ಷ ಆಗಿದೆ. 50 ಸತ್ರು ಒಂದೇ, ನಾಳೆ ಸತ್ರು ಒಂದು, ಹೆಂಡತಿ ಇಲ್ಲ, ಮಕ್ಕಳಿಲ್ಲ. ಆಲ್ರೆಡಿ ಎಷ್ಟೋ ಜನ ತಿಂದಿದ್ದಾರೆ ಎಲ್ಲ ರಾಮಪ್ರಸಾದ ಅಂತ ಕೊಟ್ಟಾಗ ಹೋಗಿದ್ಯಲ್ಲ ನೀವು, ಅಲ್ಲೇನೇ ತೊಗೊಂಡೋಗಿ ಕೊಟ್ಬಿಟ್ಟಿದ್ದೀರಲ್ಲ. ಸರ್ ನಿಮ್ಗೇನು ಅನ್ಸುತ್ತೆ ಸರ್ ಈ ವಿಷಯವಾಗಿ? ನಮಗೇನು ವಿಷಯ ಆಗಲಿಲ್ಲ, ಇಷ್ಟ ನಿಜ ತಪ್ಪು ಅಷ್ಟೇ. ತಪ್ಪು ಮಾಡಿದ್ರೆ ಅವರಿಗೆಲ್ಲ ಶಿಕ್ಷೆ ಕೊಡಬೇಕಾಗುತ್ತೆ, ಬೇರೆ ಅಂಥದ್ದು ವಿಷಯ ಹೇಳೋಕ್ಕಾಗೋದಿಲ್ಲ. ಭಾಳ ಅನ್ಯಾಯ ಮಾಡಿ ಧರ್ಮಕ್ಕೆ ಅನ್ಯಾಯ ಮಾಡಿದ್ದಾರೆ. ಧರ್ಮ ನಾಶ ಆಯ್ತಲ್ವಾ, ಮತ್ತೆ ಏನು ಉಪಯೋಗ ಏನು? ಜನ ಯಾರನ್ನ ನಂಬಬೇಕು ಅನ್ನೋದು ಇವಾಗ. ದೇವ್ರ ಪ್ರಸಾದನ ಈ ಥರ ಮಾಡಿದ್ದಾರೆ ಅಂದರೆ ಯಾರನ್ನ ನಂಬಬೇಕು? ಎಲ್ಲಿ ಇದು ಯಾರನ್ನ ನಂಬೋದು? ಯಾರು ಎಲ್ಲ ಕಳ್ಳನ ಮಕ್ಕಳೇ, ಎಲ್ಲ ಪಾಲಿಟಿಷಿಯನ್ಸ್ ನನ್ನ ಮಕ್ಕಳು ಹಾಕಿರೋದು. ಎಲ್ಲ ಪಾಲಿಟಿಷಿಯನ್ಸ್, ಎಲ್ಲ ಕಳ್ಳನ ಮಕ್ಕಳೇ. ಯಾರು ನಂಬೋದು ಹೇಳಿ? ದುಡ್ಡಿಗೋಸ್ಕರ ಏನು ಮನುಷ್ಯನೇ ಸಾಯ್ತಾರೆ. ಓಟಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ. ಓಟು ದುಡ್ಡು ಸರ್. ಏನು ಅದ್ರ ಬಗ್ಗೆ ತಿನ್ನೋದೇ ಬಿಟ್ಬಿಟ್ಟೇವು ನಾವು. ಅದ್ರ ಬಗ್ಗೆ ವಿಚಾರ ಮಾಡಂಗಿಲ್ಲ, ಇನ್ಮೇಲೆ ಅದನ್ನು ಉಪಯೋಗ ಮಾಡಂಗಿಲ್ಲ. ಬಿಟ್ಟು ಬಿಡ್ತೇವೆ ಅಷ್ಟೇ. ಏನು ಅನ್ಸುತ್ತೆ ಈ ಥರ ಮಾಡಿದ್ರಲ್ಲ ದೇವ್ರ ಪ್ರಸಾದ? ಅದು ಎಲ್ಲ ತಪ್ಪ, ಮಾಡಬಾರ್ದು. ಮತ್ತು ಮಾಡ್ಯಾರ ಏನು ಮಾಡೋದು? ಎಲ್ಲ ದುಡ್ಡಿಗಾಗಿ ಏನೇನೋ ಮಾಡ್ತಾರೆ. ಅಂದರೆ ಪ್ರಸಾದ ಅಂದರೆ ಹೆಂಗಿರ್ಬೇಕು? ದೇವ್ರದ್ದು ಭಕ್ತಿದಿಂದ ಇದು ಮಾಡ್ತಿರ್ತಾರೆ. ಮತ್ತು ಇಂಥವೆಲ್ಲ ಸೇರಿಸಿ ಇದು ಮಾಡಿ ಜನರಿಗೆ ಮೋಸ ಮಾಡಿದರೆ ಹೆಂಗಿದು ಹಾಕದ? ಏನು ಉದ್ದೇಶದಿಂದ ಮಾಡಿರ್ಬೋದು? ಏನು ಉದ್ದೇಶ? ಎಲ್ಲ ದುಡ್ಡು ಉಳಿಸ್ಕೊಳ್ಳೋ ಸಲುವಾಗಿ. ಮತ್ತೇನು? ಎಲ್ಲ ದುಡ್ಡು ಉಳಿಸೋದು. ಅದು ಚೀಪ್ ಸಿಗ್ತದ, ಅದ್ರಾಗ ಮಿಕ್ಸ್ ಮಾಡಿ ಎಲ್ಲ ಕೊಟ್ಬಿಡ್ದು, ದುಡ್ಡು ಹೊಡ್ಕೊಳ್ದು. ಬರೀ ದುಡ್ಡು ಕತ್ತರಿಸೋ ಸಂಬಂಧ ಮಾಡ್ತದ, ಮತ್ತೊಂದೇನಿಲ್ಲ ಅವ್ರ ಉದ್ದೇಶ. ಬರೀ ದುಡ್ಡು ತಿನ್ನೋದು. ಅವ್ರಿಗೇನು ಜನರು ಬೇಕಾಗಿಲ್ಲ, ಏನೂ ಇಲ್ಲ. ದೇವ್ರ ಪ್ರಸಾದ ಅಂದರೆ ಹೆಂಗಿರ್ಬೇಕು? ಅಗದಿ ಎಲ್ಲ ಮಡಿದಿಂದ ಭಕ್ತಿದಿಂದ ಇದು ಮಾಡ್ತಿರ್ತಾರೆ. ಈಗ ಒಬ್ಬೊಬ್ರು ಅಂಥದ್ದು ಯಾವುದೂ ಉಪಯೋಗ ಮಾಡಲ್ಲ. ಈ ಹಿಂದೂಗಳು ಅವರೆಲ್ಲ ಅದೆಲ್ಲ ನಡೀತದ. ಮುಸಲ್ಮಾನರಿಗೆ ಇವ್ರಿಗೆ ಅಂಥವ್ರಿಗೆ ನಡೀತದ. ಈಗ ನಾವು ಲಿಂಗಾಯತರು, ನಮಗೆಲ್ಲ ಅಂಥದ್ದೆಲ್ಲ ನಡೆಯಲ್ಲ. ಮತ್ತು ಆ ಟೈಪ್ ಎಲ್ಲ ಮಾಡಿದ್ರೆ ಅಲ್ಲಿ ಯಾರು ಬರ್ತಾರೆ? ಮನೆಯಲ್ಲೇ ನಾವೆಲ್ಲ ಭಕ್ತಿದಿಂದ ಮಾಡ್ಕೊಂಡು ಇದ್ದು ಬಿಡ್ತೇವೆ. ಅಲ್ಲಿ ಯಾಕೆ ಹೋಗ್ಬೇಕು ಧರ್ಮಸ್ಥಳಕ್ಕೆ? ಅದನ್ನ ಯಾಕೆ ತೊಗೋಬೇಕು? ಇದು ಈಗಿಂದೇ ಅಲ್ಲಿದು. ಇದು ಎಷ್ಟೋ ವರ್ಷ ಆಯ್ತು. ಈಗ ಒಳಗೆ ಅದನ್ನು ಮಾಡೇ ಮಾಡ್ತಾರೆ ಅವರು. ಈಗ ಪಬ್ಲಿಕ್ ಆಗಿದ್ದದು, ಹೊರಗೆ ಬಂದಿದ್ದು ತಿಳ್ತಾ. ಅದಕ್ಕೆ ಇದು ಜನರಿಗೆ ಮೋಸ ಮಾಡೋದು, ದುಡ್ಡು ಹೊಡಿಯೋದು, ಎಲ್ಲ ದೇವ್ರದ್ದು ತಿನ್ನೋದು, ಎಲ್ಲರದು ತಿಂದು ತೇಗ್ಬೇಕತ್ತಾರೆ. ಅದಕ್ಕೆ ಅಲ್ಲಿಗೆ ಬತ್ತೀಗ ಉಳ್ದಿದ್ದೆಲ್ಲ ಜನರದ್ದು ಎಲ್ಲ ಬೋಳಿಸಿದ್ರು, ಎಲ್ಲ ಬೋಳಿಸಿ ಎಲ್ಲ ಮುಗ್ದದ. ಈಗ ದೇವ್ರಿಗೆ ಹತ್ಯಾರ, ಮತ್ತೇನದ? ಅವನು ಒಟ್ಟು ಮುಗಿಸ್ತಾರೆ. ಬಂದದ ಕಲಿ ಕಾಲು ಹೋಗ್ಲಕ್ಕ ಅದಕ್ಕೆ ಮಾಡ್ತಾರೆ. ಅವ್ರಿಗೇನು ಪಾಪ ಪುಣ್ಯ ಇದು ಅನ್ನೋದು ಧರ್ಮ ಅನ್ನೋದೇ ಇಲ್ಲ ಅವ್ರಿಗೆ. ಇದ್ರೆ ಅವ್ರು ಯಾಕೆ ಮಾಡ್ತಿದ್ರು? ಅಷ್ಟು ಮಡಿ ಮೈಲಿಗೆ ಇರುತ್ತೆ. ಅಂಥದ್ರಲ್ಲಿ ತಿನ್ನಲ್ಲ ಮಾಡಿಲ್ಲ ಅನ್ಬಿಟ್ಟು ಇದಕ್ಕೆ ಅದನ್ನ ಎಷ್ಟು ಪ್ರಸಾದ ಅಂತೇಳಿ ಎಷ್ಟು ಭಕ್ತಿದಿಂದ ಜನರು ಸ್ವೀಕಾರ ಮಾಡ್ತಿದ್ರು. ಮತ್ತು ಅದನ್ನೆಲ್ಲ ಆ ಟೈಪ್ ಮಾಡಿದ್ರೆ ಹೆಂಗೆ? ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗುತ್ತೆ. ಏನನ್ಸುತ್ತೆ ನಿಮಗೆ? ನಿಜ ಅನ್ಸುತ್ತಾ? ಈಗ ಹೇಳೋಕ್ಕಾಗಿಲ್ಲ, ಪ್ರೂವ್ ಆಗಿದೆ. ಬಟ್ ಪರಮಾತ್ಮ ಅವ್ರಿಗೆ ಶಿಕ್ಷೆ ಕೊಡ್ತಾನೆ, ಕೊಟ್ಟ ಮೇಲೆ ಅನುಭವಿಸ್ತಾರೆ. ಆ ಥರ ಮಿಶ್ರಣ ಮಾಡೋರಿಗೆ ಏನಿಲ್ಲ ಅಂದರೆ ದೇವ್ರ ಪ್ರಸಾದ ಅಂದರೆ ಅಷ್ಟು ಅದೇ ಹೇಳ್ತಾ ಇದೀವಲ್ಲ, ಮಾಡಿದರೆ ಅವ್ರು ಅನುಭವಿಸ್ಲೇಬೇಕು. ಎಷ್ಟು ಪರಿಣಾಮ ಬೀಳುತ್ತೆ ಈಗ ದೇವಸ್ಥಾನದ ಮೇಲೆ? ಏನು ಪರಿಣಾಮ ಬಿಡಲ್ಲ. ಇಲ್ಲಪ್ಪ ಬಿಡಲ್ಲ. ಭಕ್ತರೆಲ್ಲರೂ ಭಕ್ತಾದಿಗಳು ಲಾಡ್ ಪರ್ಚೇಸ್ ಮಾಡೋದು ಭಾಳ ತೊಂದರೆ ಮಾಡ್ತಾ ಇದ್ದಾರೆ. ಮೊದಲೆಲ್ಲ ಕ್ಯೂ ಇತ್ತು, ಇವಾಗ ಕ್ಯೂ ಇಲ್ಲ. ಕೌಂಟರ್ಗಳೆಲ್ಲ ಖಾಲಿ ಹೊಡಿತಾ ಇದೆ. ಆಗಲಿ ಏನೇ ಆಗಲಿ, ಒಂದು ಜನಗಳು ಕೆಲವು ನಾನ್ ವೆಜ್ ತಿಂದಿರೋರು ಇರ್ತಾಯಿದ್ರು. ಇದು ಅಂತಂದಮೇಲೆ ಅವಾಗ ಹೌದು, ದನ ಕೊಬ್ಬು, ಹಂದಿ ಕೊಬ್ಬು ಮತ್ತು ಮೀನಿನ ಎಣ್ಣೆ ಎಲ್ಲ ಮಾಡಿದ್ದಾರಲ್ಲ, ಅದು ಭಾಳ ತಪ್ಪಾಗಿದೆ. ಅದು ರುಚಿಗೋಸ್ಕರ ಏನೋ ಮಾಡೋಕ್ಕೋಗಿ ಜನಗಳಿಗೆ ಚೆನ್ನಾಗಿ ಗುಬ್ಬೆ ಕುಣಿಸಿದ್ದಾರೆ. ತಪ್ಪು ಇದೆ. ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗೋರಿಗೆ ಏನು ಹೇಳ್ತೀವಿ? ನೆಕ್ಸ್ಟ್ ಹೋದಾಗ ಈಗ ನೆಕ್ಸ್ಟ್ ಪೂಜೆ ಏನೋ ಮಾಡ್ತಾ ಇದ್ದಾರಲ್ಲ, ಯೋಗ ಎಲ್ಲ ಮಾಡ್ತಾ ಇದ್ದಾರಲ್ಲ, ಅದೆಲ್ಲ ಮಾಡೋ ಸ್ವಲ್ಪ ಒಂದು ದೇವ್ರ ನಂಬಿಕೆಯಿಂದ ಹೋಗ್ತಾರೆ ಅಷ್ಟೇ. ಜನ ನಂಬಿಕೆಯಿಂದ ಯಾರಿಗೂ ಹೋಗಲ್ಲ. ಯಾರಿಗೆ ಎದುರಿಲ್ಲ ದೇವ್ರಿಗೆ ಎದುರ್ಕೊಬೇಕಲ್ವಾ, ಅದಕ್ಕೋಸ್ಕರ ಹೋಗ್ತಾರೆ ಅಷ್ಟೇ. ಅದು ಮಾಡೋದು ತಪ್ಪಲ್ವ ಸರ್? ಜನ ತಿಂತಾರೆ ಅಂತ ಏನಂದರೆ ಅದು ಹಾಕೋಕ್ಕಾಗತ್ತಾ? ಅದೇನು ಫ್ರೀ ಕೊಡ್ತಾರ? ಕಾಸು ಕೊಟ್ಟು ತಾನೇ ಪೇ ಮಾಡಿ ತೊಗೋತೀವಿ. ಸೊ ಅದು ತಪ್ಪೇ ಅಲ್ವಾ? ಅದೇ ದೇವ್ರದೇ ಹಂಗೆ ಮಾಡ್ತಾರೆ ಅಂದರೆ ಇನ್ನು ಹೋಟ್ಲಲ್ಲೆಲ್ಲ ಇನ್ನು ಯಾವ ಥರ ಮಾಡ್ಬೋದು? ತಪ್ಪಲ್ವ ಸರ್?
ಏನು ಹೇಳ್ತೀರಾ ಅಂತವ್ರಿಗೆ ಈ ಥರ ಮಿಶ್ರಣ ಮಾಡೋರಿಗೆ, ಅದು ಪ್ರಸಾದಕ್ಕೆ? ದೇವ್ರು ನೋಡ್ತಾರೆ ಅಲ್ವಾ, ನಾವೇನು ಮಾಡೋಕ್ಕಲ್ಲ. ಇಟ್ಸ್ ಲೆಫ್ಟ್ ಟು ಗಾಡ್. ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗುವಾಗ ನಿಮ್ಮದು ತಲೆಯಲ್ಲಿ ಏನು ಯೋಚನೆ ಆಗುತ್ತೆ? ಅದು ಪ್ರಸಾದ ತೊಗೊಳಕ್ಕೆ ಭಯ ಆಗುತ್ತೆ ಇವಾಗ ಅಲ್ವಾ. ಇದರಿಂದ ಎಷ್ಟು ಪರಿಣಾಮ ಬೀಳ್ಬೋದು ತಿರುಪತಿ ಆ ಟೆಂಪಲ್ ಮೇಲೆ? ಜನ ಇನ್ಮೇಲೆ ಸ್ವಲ್ಪ ಎದುರ್ಕೊಂತಾರೆ, ಎಲ್ಲೇ ಪ್ರಸಾದ ತೊಗೋಬೇಕಾದ್ರೂ ಡೌಟ್ ಆಗುತ್ತೆ, ಏನು ಮಾಡ್ತಾರೋ ಏನೋ ಅಂತ ಸರ್. ಹೋಯ್ತಂದ್ರೆ ಅಷ್ಟೇ ಮುಗೀತು. ಅದಕ್ಕೆ ಒಂದು ಲೆಕ್ಕಾಚಾರ ಇರಬೇಕು. ದೇವ್ರಿಗಂತೂ ಒಂದು ನಾವು ಏನು ಅಂದ್ಕೊಂಡು ಹೋಗ್ತೀವಿ, ದೇವ್ರಂತಲೂ ಹೋಗ್ತೀವಿ, ದೇವ್ರಿಗೆ ಮರ್ಯಾದಿಂದ ಹೋಯ್ತು, ನಮಗೇನಿಂದ ಮರ್ಯಾದೆ ಅಷ್ಟೇ. ಏನು ಪ್ರಯೋಜನ ಏನಿದೆ? ಹಾಂ, ಸ್ನಾನ ಮಾಡಿದ್ರೆ ಹೋಗ್ಬೋದಲ್ಲ ಅಲ್ವಾ, ಏನು ಪ್ರಯೋಜನ ಇದೆ? ನಾವು ನಮಗೆ ಕೇಳ್ತಾ ಇರೋದು ಅಷ್ಟೇ. ಏನಕ್ಕೆ ಅಂದರೆ ಒಂದು ನಂಬಿಕೆ ಇದೆ, ದೇವ್ರಂತ ಒಂದು ಏನಕ್ಕೆ ಪ್ರಸಾದ ಅಂತ ಕೊಡ್ತೀರಾ, ಏನಂತ ಕೊಡ್ತೀರಾ? ಇದೆಲ್ಲ ಮಿಕ್ಸ್ ಮಾಡಿ ಕೊಡೋಕ್ಕೆ ಅದಕ್ಕೆ ಏನು ಬೇಕಾದ್ರೆ ಕೊಡ್ಬೋದಲ್ಲ ಅಲ್ವರ? ಏನು ಹೇಳ್ತೀರಾ ಅಂತವ್ರಿಗೆ? ಅಂಥವ್ರಿಗೆ ಅವ್ರ ಮನಸಾಕ್ಷಿ ಇಲ್ಲ ಅವ್ರಿಗೆ ಅಷ್ಟೇ. ಮನಸಾಕ್ಷಿ ಅಂತ ಒಂದು ಇದ್ದರೆ ಮಿಕ್ಸ್ ಮಾಡ್ತಾ ಇರಲಿಲ್ಲ. ಕರೆಕ್ಟಾ ಇಲ್ಲ? ಏನು ಪರಿಣಾಮ ಎಷ್ಟು ಬೀಳ್ಬೋದು ಈ ದೇವಸ್ಥಾನಕ್ಕೆ? ದೇವಸ್ಥಾನಕ್ಕೆ ಮರ್ಯಾದೆ ಹೋಯ್ತು, ಇನ್ನೇನು ಪ್ರಯೋಜನ ಇದೆ? ಅದಕ್ಕೇನು ಪ್ರಯೋಜನ ಇಲ್ದಾಗೋಯ್ತು, ಮರ್ಯಾದೆ ಹೋಯ್ತಲ್ಲ. ಎಲ್ಲಿ ತೊಳಕಾಗುತ್ತೆ? ಮನಸಾಕ್ಷಿ ಬೇಕಲ್ಲ. ಓಕೆ, ನನಗೆ ಹೋದ ವಾರ ಹೋಗ್ಬೇಕು ಅಂದ್ಕೊಂಡೆ, ಆಗಿದ್ಮೇಲೆ ಇವಾಗ ಹೋಗೋಕೆ ಇಷ್ಟ ಇಲ್ಲ. ಹೋಯ್ತೀರಾ? ಹೋಗ ಇಷ್ಟ ಬರುತ್ತಾ? ಬರಲ್ಲ. ಅದೇ ಸರ್, ನಮ್ಗಂತೂ ಇಷ್ಟನೇ ಇಲ್ಲ. ಹಿಂಗೆ ಮಾಡಿರೋದು ಮನುಷ್ಯಾಚಿನ್ನ ಇಲ್ಲದ್ರೆ ಮಾಡಿರೋದು ಕೆಲಸ ಇದು. ದೇವ್ರನ್ನೇ ಬಿಟ್ಟಿಲ್ಲ, ಮನುಷ್ಯನ ಬಿಡ್ತಾರ? ಎಲ್ಲ ದನದ ಆ ಥರ ಆಗೋಗಿದೆ. ಬಟ್ ಈ ಹಿಂದೂಗಳ ಮನೋಭಾವನೆಗಳಿಗೇ ಧಕ್ಕೆ ಬಂದಂಗೆ ಆಗಿದೆ. ಹಾಂ, ಅದೇ ಬೇರೆ ಧರ್ಮದಲ್ಲಿ ಈ ಥರ ಆದರೆ ಬಿಡ್ತಾರ? ವರ್ಲ್ಡ್ ಲೆವೆಲ್ ಎದೊಳ್ತಾರೆ, ಹಂಗಾಗೋಗ್ಬಿಡ್ತು ಇಂಡಿಯಾದಲ್ಲಿ, ಹಿಂಗಾಗೋಗ್ಬಿಡ್ತು ಅಂತ. ಅದೇ ಹಿಂದೂಗಳಿಗಾದಾಗ ಯಾರು ಕೇಳಕ್ಕೆ ಬರಲ್ಲ, ನಾವೇ ಕೇಳಬೇಕು. ಅಂದರೆ ರಾಜಕಾರಣಿಗಳು ಜಗಳ ಮಾಡ್ಕೊಂಡು ಸುಮ್ಮನೆ ಈ ಥರ ಸುಳ್ಳು ಆಪಾದನೆ ಹೊರಿಸ್ತಾ ಇದ್ದಾರೆ ಅಂತ ಒಂದು ಸುಳ್ಳೇನಿಲ್ವಲ್ಲ. ಅದರಲ್ಲಿ NDDB ರಿಪೋರ್ಟ್ ಕೊಟ್ಟಿದೆ. NDDB ನಮ್ಮ ಇಂಡಿಯಾದಲ್ಲೇ ಬೆಸ್ಟ್ ರಿಪೋರ್ಟ್ ಅಂದರೆ NDDB ರಿಪೋರ್ಟು, ಡೈರಿ ಇದಕ್ಕೆ ಸಂಬಂಧಪಟ್ಟಿದ್ರಲ್ಲಿ. ಇನ್ನು ಅವ್ರದ್ದೇ ಸುಳ್ಳು ಅನ್ನೋದಾದರೆ ಇನ್ನು ನೀವು ಯಾವುದು ನಿಜವಂತ ಒಪ್ಕೊಂತೀರಾ ರಾಜಕಾರಣಿಗಳು ಅಲ್ವಾ? ತಪ್ಪು ಸರ್, ಏನೇ ಮಾತಾಡ್ಬೇಕಾದ್ರೂ ತಪ್ಪೆ, ಮಾಡಬೇಕಾದ್ರೂ ತಪ್ಪೆ. ದೇವಸ್ಥಾನ ಬಗ್ಗೆ ಯಾವುದು ಇದು ಮಾಡಬಾರ್ದು. ಜನ ದೇವರು ಅಂತ ಬರ್ತದೆ, ನಂಬಿಕೆ ಕಳ್ಕೊ ಬರ್ತಾರೆ ದೇವ್ರಿಗೆ. ಜನ ನೆಂಬುದಿಲ್ಲ, ದೇವ್ರು ನೆಂಬು ಬರ್ತಾರೆ. ನೆಂಬು ಬಂದವ್ರಿಗೆ ಆ ರೀತಿ ಮಾಡಬಾರ್ದು, ಮೋಸ ಮಾಡಬಾರ್ದು. ಹಿಂದೂಗಳಿಗೆ ಅಲ್ಲಿ ಇನ್ನೊಂದಿಗೆ ಅಲ್ಲಿ ಚಿಕ್ಕುಡು ಯಾರ ಪ್ರತಿಯೊಂದು ಎಲ್ಲ ಒಂದೇ. ಪ್ರಸಾದದಲ್ಲಿ ಅಲ್ಲಿ ದೇವ್ರ ಬಗೆಯಲ್ಲಿ ಅಲ್ಲಿ ಎಲ್ಲ ಒಂದೇ ಅಷ್ಟೇ. ಅಷ್ಟು ಹೇಳಬಲ್ಲೆ. ತಿಂದಿರೋರಿಗೆ ಮನಸ್ಸು ಕೊತ್ತವಲ್ಲ ಜಾಸ್ತಿ ಆಯ್ತದೆ. ತಿಂದಿರೋರಿಗೆ ಇನ್ನೇನು ತಿನ್ನಬಾರ್ದಲ್ಲ ಅನ್ನೋ ರೀತಿ ಬರ್ತದೆ. ಅದು ಬಿಟ್ಟರೆ ಏನಿಲ್ಲ ಸರ್. ದೇವಸ್ಥಾನಕ್ಕೆ ಹೋಗ್ತೀವಿ, ದೇವ್ರು ಕೇಳ್ಕೊ ಬರ್ತೀವಿ ಅಷ್ಟೇ. ಇವೆಲ್ಲ ಮಾಡಬೇಡಿ ಸರ್, ದೇವ್ರಿಗೆ ಹೋಗ್ಬಿಟ್ಟು ಬರ್ತೀವಿ. ಇಂಥವ್ರೆಲ್ಲರೂ ದಂಡಲ್ಲಿ ಇಟ್ಕೋಬೇಡಿ. ಹಾಂ, ತಗೋಕ್ಕೆ ಇಷ್ಟಪಡೋದಿಲ್ಲ ನಾನು. ಜನಕ್ಕೆ ಅಭಿಪ್ರಾಯ ಏನಂದರೆ, ಫಸ್ಟ್ ಇದು YSR ಅವರು ಮಾಡಿರೋದು ನಿಜನೇ ಇರ್ಬೋದು. ಅದನ್ನು ಇವಾಗ ಈ ಒಂದು ನಾಯ್ಡು ಅವರು ಕಂಡುಹಿಡಿದಿದ್ದಾರೆ. ಅದು ಮಾಡಿರೋದು ತುಂಬಾ ನಮ್ಮ ಜಾತಿಗೆ, ನಮ್ಮ ಹಿಂದೂ ಸಂಸ್ಥೆ ಇದಕ್ಕೆ ತುಂಬಾ ತೊಂದರೆ ಆದಾಯ್ತಂಗೆ, ಒಂದು ಅವಮಾನ ಆದಂಗೆ. ಆ ದೇವರಿಗೆ ಒಂದು ಅವಮಾನ ಮಾಡಿಬಿಟ್ರು. ನಮ್ಮ ಹಿಂದೂ ಧರ್ಮದಲ್ಲಿ ಭಾರಿ ತಪ್ಪು ಮಾಡಿದ್ದಾರೆ. ಅದು ಮುಂದಕ್ಕೆ ತಿದ್ದುಕೊಂಡ್ರೆ ಎಲ್ಲರೂ ನಮಗೂ ಸಂತೋಷ. ಅಂಥವ್ರಿಗೆ ಏನು ಹೇಳ್ತೀರಾ? ಈ ಥರ ದುಡ್ಡು ಮಾಡೋಕ್ಕೆ ಈ ಥರನೂ ಮಾಡ್ತಾರೆ ಅಂತ? ಯಾವ ಥರ ಮಾಡೋದು ತಕ್ಕಂಥ ಕ್ರಮ ಶಿಕ್ಷೆ ತಗೋಬೇಕು. ಈ ಥರ ಇಷ್ಟು ದಿನ ಮಾಡಿರೋದಕ್ಕೆ ಶಿಕ್ಷೆ ಬರಬೇಕು. ನಮಗೆ ಇಲ್ಲಿಂದನೇ ನಮ್ಮ ತುಪ್ಪನೇ ಕೊಟ್ಟು ಅಲ್ಲಿಗೆ ಲಾಡು ಮಾಡೋಕ್ಕೆ ನಾವು ಸಹಕಾರ ಮಾಡಬೇಕು. ಅವರು ತಗೊತೀನಿ ಅಂತ ಆಲ್ರೆಡಿ ಅವರು ಹೇಳಿದ್ದಾರೆ. ಅಲ್ಲಿ ಏನೇ ಆದರೂ ನಮ್ಮ ಮನೆ ದೇವರು ಅನ್ನೋದು ಒಂದು ಇರುತ್ತೆ ನಮಗೆ. ನಾವು ಹೋಗಲೇಬೇಕು, ಮಾಡಲೇಬೇಕು. ಮುಂದಕ್ಕೆ ಅವರು ಒಳ್ಳೇದು ಮಾಡ್ಬೋದು, ನಮಗೂ ಸಂತೋಷ. ನಾವು ಇವಾಗಲೂ ಹೋಗಬೇಕು. ನಂಬಿಕೆ ದೇವ್ರ ಮೇಲೆ ನಂಬಿಕೆ ಐತೆ ನಮಗೆ. ಪ್ರಸಾದದಲ್ಲಿ ಮುಂದಕ್ಕೆ ಆಗಲ್ಲ ಅನ್ನೋದು ಒಂದು ನಮಗೆಲ್ಲ ಒಂದು ಐತೆ, ನಂಬಿಕೆ ಐತೆ. ಆ್ಯಕ್ಚುಲಿ ಇದು ನ್ಯೂಸು ಕರೆಕ್ಟಾಗೇನೋ ನಮಗೂ ಗೊತ್ತಿಲ್ಲ. ಏನಂದರೆ ನಮ್ಮ ಹಿಂದೂ ಇದಕ್ಕೆ ಒಂಥರ ಧಕ್ಕೆ ತಂದಂಗೆ ಬೇಜಾರಾಗತ್ತೆ. ಬಟ್ ನಾವು ತಿರುಪತಿ ಹೋದಾಗ ಅದು ಈಗಲೂ ಅಷ್ಟೇ, ನಾವು ಏನಾದ್ರು ಇರಲಿ ಆ ಲಡ್ಡು ತೊಗೊಬರ್ತೀವಿ. ನಾವು ಪ್ರಸಾದ ಯೂಸ್ ಮಾಡೇ ಮಾಡ್ತೀವಿ. ಬಟ್ ಅದು ಕನ್ಫರ್ಮೇಷನ್ ಆದರೆ ಮಾತ್ರ. ಇಲ್ಲ, ಇವಾಗ ಆಲ್ರೆಡಿ ಕನ್ಫರ್ಮ್ ಆಗಿದ್ರೆ ಅವ್ರು ಮಾಡಿರೋದು ತುಂಬ ತಪ್ಪು. ಹಿಂದೂಗಳಿಗೆ ತುಂಬ ಮೋಸ ಮಾಡ್ದಂಗೆ ಇದು. ನಾವು ನಮ್ಮ ಹಿಂದೂ ತತ್ವ ನಾವು ಬಿಡೋದಿಲ್ಲ. ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ನಮ್ಮ ಭಕ್ತಿ ನಮಗಿದ್ದೇ ಇರುತ್ತೆ. ಅಟ್ ಪ್ರೆಸೆಂಟು ದೇವ್ರ ಮೇಲೆ ಭಾರ ಹಾಕಿ ತೊಗೊತೀವಿ. ದೇವ್ರ ಮೇಲೆ ಅಷ್ಟೇ.